ವೀಕ್ಷಕರೇ, ಇಂದು ನಾವು ಪ್ರವೇಶಿಸುತ್ತಿದ್ದೇವೆ ಸೃಷ್ಟಿಯ ಅತ್ಯಂತ ಭಯಾನಕ, ಅದೇ ದಿವ್ಯವಾದ ರಹಸ್ಯದೊಳಗೆ. ಶಿವನ ಮುಖದಲ್ಲಿ 2 ಕಣ್ಣುಗಳು ಮಾತ್ರವಲ್ಲ, 3ನೇ ಕಣ್ಣು ಇದೆ. ಆ ಕಣ್ಣು ತೆರೆದಾಗ ಸೃಷ್ಟಿಯೇ ಕಂಪಿಸುತ್ತದೆ. ಆದರೆ ಪ್ರಶ್ನೆ ಏನು ಗೊತ್ತೇ? ಈ 3ನೇ ಕಣ್ಣು ಯಾವಾಗ ಹುಟ್ಟಿತು? ಏಕೆ ಹುಟ್ಟಿತು? ಅದನ್ನು ಯಾರು ಕಂಡರು ಮೊದಲಿಗೆ? ಈ ಎಲ್ಲಕ್ಕೂ ಉತ್ತರ ಸಿಗುವುದೇ ಶಿವಪುರಾಣದ ಕಥೆಯಲ್ಲಿ. ಶಿವನು ಸಾಮಾನ್ಯ ದೇವನಲ್ಲ, ಅವನು ಕಾಲಕ್ಕೂ ಮುಂಚೆ ಇದ್ದ ಶಕ್ತಿ. ಅವನೇ ಆದಿ, ಅವನೇ ಅನಂತ, ಅವನೇ ಅಜನು. ಪರಮಾತ್ಮ ಶಿವ ಕೇವಲ ಸಂಹಾರಕನಲ್ಲ, ಅವನು ಜ್ಞಾನ ಸ್ವರೂಪಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ವಿಕೆ ಮಿಸ್ಟ್ರೀಸ್, ಮತ್ತೊಂದು ವಿಸ್ಮಯಕಾರಿ ವಿಚಾರದೊಂದಿಗೆ ನಿಮ್ಮ ಜೊತೆ. ಇಂದು ನಾವು ತಿಳಿಯೋದಕ್ಕೆ ಹೊರಟಿರೋ ವಿಚಾರ ಶಿವನ 3ನೇ ಕಣ್ಣಿನ ರಹಸ್ಯದ ಬಗ್ಗೆ. ಬನ್ನಿ ತಿಳಿಯೋಣ. 3ನೇ ಕಣ್ಣು ಎಂದರೆ ಶರೀರದ ಅಂಗವಲ್ಲ, ಅದು ಜ್ಞಾನದ ಕಣ್ಣು, ಅಜ್ಞಾನವನ್ನು ಸುಡುವ ಅಗ್ನಿ. ಒಮ್ಮೆ ದೇವತೆಗಳು ಭಯಪಟ್ಟರು. ತಾರಕಾಸುರ ಎಂಬ ಅಸುರನು ಅಮಿತ ಶಕ್ತಿ ಬ್ರಹ್ಮನಿಂದ ಪಡೆದುಕೊಂಡಿದ್ದ. ಅವನನ್ನು ಸಂಹರಿಸಲು ಶಿವನ ಪುತ್ರನೇ ಬೇಕಿತ್ತು. ಆದರೆ ಶಿವನು ಘೋರ ತಪಸ್ಸಿನಲ್ಲಿ ಮುಳುಗಿದ್ದರು. ಅಂದಾಗ ದೇವತೆಗಳು ಕಾಮದೇವನನ್ನು ಕಳುಹಿಸಿದರು. ಕಾಮದೇವನು ಪುಷ್ಪ ಬಾಣ ಹಾರಿಸಿ ಆ ಕ್ಷಣದಲ್ಲಿ ಶಿವನ ಭ್ರೂಮಧ್ಯದಲ್ಲಿ ಒಂದು ಜ್ವಾಲೆ ಕಾಣಿಸಿಕೊಂಡು ಆ ಜ್ವಾಲೆ ನಿಧಾನವಾಗಿ ಕಣ್ಣಾಗಿ ರೂಪುಗೊಂಡು ಅದೇ 3ನೇ ಕಣ್ಣು. ಅದು ತೆರೆದ ಕ್ಷಣದಲ್ಲಿ ಅಗ್ನಿ ಪ್ರಳಯದಂತೆ ಹರಡಿತು. ಕಾಮದೇವನು ಅಗ್ನಿಯಲ್ಲಿ ಭಸ್ಮನಾದ. ಆ ದಿನದಿಂದ ಶಿವನ 3ನೇ ಕಣ್ಣು ಸಂಹಾರದ ಸಂಕೇತವಾಗಿದೆ. ಶಿವಪುರಾಣ ಹೇಳುತ್ತದೆ, 3ನೇ ಕಣ್ಣು ಭೌತಿಕವಲ್ಲ, ಅದು ಜ್ಞಾನದ ದೃಷ್ಟಿ. 2 ಕಣ್ಣುಗಳು ರೂಪವನ್ನು ಕಾಣುತ್ತವೆ, ಆದರೆ 3ನೇ ಕಣ್ಣು ರೂಪದ ಹಿಂದೆ ಇರುವ ತತ್ವವನ್ನು ಕಾಣುತ್ತದೆ. ಪ್ರತಿ ಯುಗದ ಅಂತ್ಯದಲ್ಲಿ ಶಿವನ ತಾಂಡವ. ಆ ತಾಂಡವದಲ್ಲಿ 3ನೇ ಕಣ್ಣು ಪ್ರಳಯಾಗ್ನಿಯಾಗಿ ಪ್ರಜ್ವಲಿಸುತ್ತದೆ. ಸೃಷ್ಟಿಯ ಅಜ್ಞಾನ, ಅಧರ್ಮದ ಅಹಂಕಾರ ಎಲ್ಲವನ್ನೂ ಸುಡುತ್ತದೆ. ಇದು ಕೋಪವಲ್ಲ, ಇದು ಶುದ್ಧೀಕರಣ. ಯೋಗಶಾಸ್ತ್ರದಲ್ಲಿ ಭ್ರೂಮಧ್ಯದ ಚಕ್ರವನ್ನು ಅಜ್ಞಾಚಕ್ರ ಎಂದು ಕರೆಯುತ್ತಾರೆ. ಅದೇ ಸ್ಥಳದಲ್ಲಿ ಶಿವನ 3ನೇ ಕಣ್ಣು. ಅದು ಜಾಗೃತಿಯಾದಾಗ ಮಾನವನು ಭಯದಿಂದ ಮುಕ್ತನಾಗುತ್ತಾನೆ. ಅಹಂಕಾರವು ಕರಗುತ್ತದೆ, ಅವನಿಗೆ ಅಂತರ್ದೃಷ್ಟಿ ದೊರೆಯುತ್ತದೆ. ಒಮ್ಮೆ ಪಾರ್ವತಿ ಹೀಗೆ ಕೇಳುತ್ತಾಳೆ, ನಾಥ, ನಿಮ್ಮ 3ನೇ ಕಣ್ಣು ಎಂದಿಗೂ ಮುಚ್ಚಿಕೊಂಡೇ ಇರುತ್ತದೆ ಏಕೆ? ಶಿವನು ನಗುತ್ತಾ, ಅದು ಸದಾ ತೆರೆದಿದೆ, ಆದರೆ ಜಗತ್ತು ಅದನ್ನು ನೋಡಲಾರದು. ಕಾಲವನ್ನು ನಿಯಂತ್ರಿಸುವ ಶಕ್ತಿ 3ನೇ ಕಣ್ಣು. ಅದು ಭೂತ ಹಾಗೂ ಭವಿಷ್ಯತ್ ಮತ್ತು ವರ್ತಮಾನ ಕಾಲ ಎಲ್ಲವನ್ನೂ ಒಟ್ಟಾಗಿ ಕಾಣುತ್ತದೆ. ಈ ಕಾರಣಕ್ಕೆ ಶಿವನು ಮಹಾಕಾಲ. ಪ್ರಿಯ ವೀಕ್ಷಕರೇ, ಶಿವನ 3ನೇ ಕಣ್ಣು ಕೋಪದ ಸಂಕೇತವಲ್ಲ, ಅದು ಜ್ಞಾನ, ಅದು ಆತ್ಮ ಜಾಗೃತಿ, ಅದು ಅಜ್ಞಾನ ಸುಡುವ ಅಗ್ನಿ. ನಮ್ಮೊಳಗಿನ ಅಹಂಕಾರ, ಮೋಹ, ಅಸೂಹೆ ಇವುಗಳನ್ನೇ ಸುಡುವ ಶಕ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಚ್ಚರಿಗಳ ಜೊತೆ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ.